ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮಹಾಲಯ ಅಮಾವಾಸ್ಯೆ ಆಗಿದ್ದ ಮಾರನೇ ದಿವಸದಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ಈ ನವರಾತ್ರಿನಲ್ಲಿ ಮುಖ್ಯವಾಗಿ ನಾವು ಹಚ್ಚುವಂಥ ಅಖಂಡ ದೀಪಾರಾಧನೆ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್. ಸೊ ನಾವಿವಾಗ ಅಖಂಡ ದೀಪಾರಾಧನೆ ಮಾಡಬೇಕಾದ್ರೆ 10 ದಿನಗಳ ಕಾಲ ನಾವು ದೀಪನ ಹಚ್ಚಲೇಬೇಕಾಗತ್ತೆ. 9+1 10 ದಿನಗಳ ಕಾಲ ನಾವು ಈ ದೀಪಾರಾಧನೆ ಮಾಡೋದನ್ನು ಶರನ್ನವರಾತ್ರಿ ಅಂತ ಕೂಡ ಕರೀತಾರೆ. ಇಂಥ ನವರಾತ್ರಿ ಟೈಮಲ್ಲಿ ಅಖಂಡ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಮನೆಗೆ ಅಭಿವೃದ್ಧಿ, ಏಳಿಗೆ ಎಲ್ಲ ಆಗತ್ತೆ. ಸೊ ನವರಾತ್ರಿ ಮೊದಲನೇ ದಿವಸದಿಂದ 10ನೇ ದಿನದವರೆಗೂ ನಾವು ಈ ಅಖಂಡ ದೀಪನ ಯಾವ ರೀತಿ ಹಚ್ಚೋದು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲೊಂದು ಕೆಂಪು ವಸ್ತ್ರನ ತೊಗೊಂಡಿದ್ದೀನಿ. ದೇವ್ರ ಮನೆ ಎಲ್ಲ ಶುದ್ಧ ಮಾಡಿ ಒಂದು ಕೆಂಪು ವಸ್ತ್ರನ ಹಾಸಿದ್ದೀನಿ. ಅದಕ್ಕೆ ಒಂದು ಹಿತ್ತಾಳೆ ತಟ್ಟೆನಲ್ಲಿ ನಾನು ಒಂದು 3 ಹಿಡಿಯಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಇವತ್ತು ಮಣ್ಣಿನ ದೀಪನ ತೊಗೊಂಡಿದ್ದೀನಿ ಅಖಂಡ ದೀಪಾರಾಧನೆಗೆ. ನೀವು ಈ ಜಾಗದಲ್ಲಿ ಬೆಳ್ಳಿದು, ತಾಮ್ರದ್ದು, ಹಿತ್ತಾಳೆದು ತೊಗೋಬೋದು. ಮಣ್ಣಿನ ದೀಪ ಕೂಡ ತೊಗೊಬೋದು. ಆದಷ್ಟು ನೀವು ಮಣ್ಣಿನ ದೀಪ ತೊಗೊಬೇಕಾದ್ರೆ ದೊಡ್ಡದಾಗಿರಬೇಕು. ಯಾಕಂದರೆ ನಾವು 10 ದಿನಗಳ ಕಾಲ ಎಣ್ಣೆ ಹಾಕಿ ದೀಪ ಹಚ್ಚಬೇಕಾಗಿರೋದ್ರಿಂದ ಪದೇ ಪದೇ ಹಾಕೋ ಅವಶ್ಯಕತೆ ಇರಲ್ಲ. ನೀವು ಮೊದಲನೇ ದಿನ ಹಾಕಿದ್ರೆ 10 ದಿನದವರೆಗೂ ಉರಿತಾನೆ ಇರಬೇಕು. ಸೊ ಆದಷ್ಟು ಸ್ವಲ್ಪ ದೀಪನ ಜಾಸ್ತಿ ಅಗಲ ಇರೋದು ತೊಗೊಂಡ್ರೆ ನೀವು ಎಣ್ಣೆನ ಜಾಸ್ತಿ ಹಾಕೋಬೋದು. ಸೊ ಪ್ರತಿದಿನ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅಟ್ಲೀಸ್ಟ್ 2 ದಿನಕ್ಕೆ ಒಂದು ಸಾರಿ ಆದರೂ ನೀವು ಎಣ್ಣೆನ ಹಾಕೋಬೇಕಾಗತ್ತೆ. ಸೊ ಆದಷ್ಟು ಸ್ವಲ್ಪ ದೊಡ್ಡದಾಗಿರೋ ದೀಪನ ತೊಗೊಂಡ್ರೆ ಒಳ್ಳೆಯದು. ಅದಾದಮೇಲೆ ಬೇಕಂತ ಹೇಳಿದ್ರೆ ನೀವು ಕಾಮಾಕ್ಷಿ ದೀಪ ಇತ್ತು ಅಂತ ಹೇಳಿದ್ರೆ, ಇಲ್ಲಾಂದರೆ ಅಷ್ಟಲಕ್ಷ್ಮಿ ದೀಪ ಇತ್ತು ಅಂತ ಇದ್ದರೂ ಕೂಡ ನೀವು ತೊಗೋಬೋದು. ಆದಷ್ಟು ಸ್ವಲ್ಪ ದೊಡ್ಡದಾಗಿರೋದು ತೊಗೊಂಡ್ರೆ ತುಂಬಾ ಒಳ್ಳೆಯದು. ಅಖಂಡ ದೀಪನ ಬರೀ ನೆಲದ ಮೇಲೆ ಇಡಬಾರ್ದು. ಸೊ ಅದಕ್ಕೋಸ್ಕರ ಪೀಠ ಅಥವಾ ಒಂದು ತಟ್ಟೆನಲ್ಲಿ ಅಕ್ಕಿ, ಧಾನ್ಯಗಳನ್ನ ನೀವು ಹಾಕೋಬೋದು. ಗೋಧಿ, ಅಕ್ಕಿ ಮತ್ತು ಭತ್ತ, ಈ 3 ಥರ ಧಾನ್ಯಗಳನ್ನ ಹಾಕ್ಕೊಂಡು ನೀವು ಈ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು. ನಾನಿಲ್ಲಿ ಒಂದು 3 ಹಿಡಿಯಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ಅಷ್ಟದಳ ಪದ್ಮ ಕಮಲ ರಂಗೋಲಿನ ಬರ್ಕೊಂಡು ಅರಿಶಿನ ಕುಂಕುಮ ಹಾಕಿ, ಇವಾಗ ಏನು ನಾನು ದೀಪನ ಒಂದು ದಿನ ಮುಂಚೆನೇ ತೊಗೊಂಡು ಬಂದು ನೆನೆಸಿ, ಅದಾದಮೇಲೆ ನೆಕ್ಸ್ಟ್ ಡೇ ಈ ಥರ ನಾವು ಪೂಜೆ ಮಾಡೋ ಟೈಮಲ್ಲಿ ಇದನ್ನು ಒರೆಸಿ ಅರಿಶಿನದಿಂದ ಅಲಂಕಾರ ಮಾಡಿ ಅರಿಶಿನ ಕುಂಕುಮ ಇಟ್ಕೊಳ್ಳೋಂಥದ್ದು. ದೀಪನ ಯಾಕೆ ನೆನೆಸ್ಬೇಕು ಅಂತ ಹೇಳಿದ್ರೆ, ನಾವು ಹೊಸ ದೀಪ ತೊಗೊಂಡು ಬಂದು ಹಚ್ಚಿದ ತಕ್ಷಣ ದೀಪದಲ್ಲಿರೋ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ದೀಪ. ಯಾಕಂದರೆ ಮಣ್ಣಿನ ದೀಪ ಆಗಿರೋದ್ರಿಂದ ಎಣ್ಣೆನ ಜಾಸ್ತಿ ಹೀರ್ಕೊಳ್ಳುತ್ತೆ. ಸೊ ಆದಷ್ಟು ನೀವು ಒಂದಿನ ಮುಂಚೆ ತೊಗೊಂಡು ಬಂದು ನೆನೆಸಿಟ್ಟು ಈ ಥರ ದೀಪಾರಾಧನೆ ಮಾಡೋದ್ರಿಂದ ಎಣ್ಣೆ ಕೂಡ ಸ್ವಲ್ಪ ಕಡಿಮೆ ತಗೊಳ್ಳುತ್ತೆ. ಅದಾದಮೇಲೆ ದೀಪ ಕೂಡ ತುಂಬ ಚೆನ್ನಾಗಿ ಉರಿಯುತ್ತೆ. ಯಾಕಂದರೆ ನಾವು 10 ದಿನಗಳ ಕಾಲ ದೀಪಾರಾಧನೆ ಮಾಡೋದ್ರಿಂದ ಇದೆಲ್ಲ ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ನಾನು ಒಂದು 3 ಬತ್ತಿನ ತೊಗೊಂಡಿದ್ದೀನಿ. ಈ 3 ಬತ್ತಿ ಏನಂತ ಹೇಳಿದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಅದೇ ಸಮಯದಲ್ಲಿ ಲಕ್ಷ್ಮೀ, ಸರಸ್ವತಿ ಮತ್ತು ದುರ್ಗಾ, ಈ 3 ದೇವತೆಗಳ ಸಂಗಮ ಅಂತ ಹೇಳ್ತಾರೆ. ಅದರಿಂದ ನಾವು ಬತ್ತಿನ 3 ಹಾಕ್ಕೊಳ್ಬೇಕಾಗತ್ತೆ. ಸೊ 3 ಬತ್ತಿನ ಹೊಸದು. ಆದಷ್ಟು ನೀವು ಬತ್ತಿ ತೊಗೊಬೇಕಾದ್ರೆ ಸ್ವಲ್ಪ ಉದ್ದವಾಗಿರೋ ಬತ್ತಿನ ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ 10 ದಿನಗಳ ಕಾಲ ನೀವು ದೀಪ ಹಚ್ಚೋದ್ರಿಂದ ಬತ್ತಿ ಕಮ್ಮಿ ಆಗಬಾರ್ದು. ಅದಾದಮೇಲೆ ನೀವು ಒಂದು ಸಲ ದೀಪಾರಾಧನೆ ಮಾಡಿದ್ಮೇಲೆ ಮೊದಲನೇ ದಿವಸದಿಂದ 10ನೇ ದಿವಸದವರೆಗೂ ದೀಪ ಯಾವುದೇ ಕಾರಣಕ್ಕೂ ತಣ್ಣಗಾಗಬಾರ್ದು. ಅಂದರೆ ನಂದು ಹೋಗಬಾರ್ದು ಅಥವಾ ಆರೋಗಬಾರ್ದು ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ, ಕೆಲವೊಂದು ಸಾರಿ ಗಾಳಿ ಇತ್ತು ಅಂತ ಹೇಳಿದ್ರೆ, ಇಲ್ಲ ನಾವು ದೇವರಿಗೆ ಹೂವು ಇಡಬೇಕಾದ್ರೆ ಅಕಸ್ಮಾತಾಗಿ ಏನಾದರೂ ದೀಪ ಆರೋಯ್ತು ಅಂತ ಹೇಳಿದ್ರೆ ಅದು ನಮಗೆ ಮನಸ್ಸಲ್ಲಿ ಕಾಡ್ತಿರುತ್ತೆ, ಏನೋ ಒಂದು ಕೆಟ್ಟದ್ದಾಗತ್ತೆ ಅಂತ. ಆ ಥರ ಎಲ್ಲ ಮನಸ್ಸಿಗೇನೂ ಹಾಕ್ಕೋಬೇಡಿ. ಆ ಥರ ಎಲ್ಲ ಏನೂ ಆಗೋದಿಲ್ಲ. ಸೊ ಆ ಥರ ಏನಾದ್ರು ಆಯಿತು ಅಂದರೂ ಕೂಡ ನೀವು ತಪ್ಪು ಕಾಣಿಕೆನ ಹಾಕಿ ಮತ್ತೆ ಪುನಃ ದೀಪನ ಹಚ್ಕೋಬೋದು. ಆದರೂ ಕೂಡ ನೀವು
ಜಾಗ್ರತೆಯಿಂದ ದೀಪನ ಆದಷ್ಟು ಮೊದಲನೇ ದಿವಸ ಹಚ್ಚಿದಾಗ್ಲಿಂದ ಕೊನೆ ದಿನದವರೆಗೂ ಸಣ್ಣದಾಗಿ ಹಚ್ಕೊಳ್ಳೆ. ತೀರಾ ದೊಡ್ಡದಾಗೂ ಉರಿಬಾರ್ದು, ತೀರಾ ಚಿಕ್ಕದಾಗೂ ಉರಿಬಾರ್ದು, ಶಾಂತ ರೀತಿಯಲ್ಲಿ ದೀಪ ಉರಿತಾ ಇರಬೇಕು. ಸೊ ಅದಾದಮೇಲೆ ಮನೆಯಲ್ಲಿ ನೀವೇ ಇವಾಗ ಹಚ್ಚಿದ್ದೀರಾ ಅಂತ ಹೇಳಿದ್ರೆ ನೀವೇ ನೋಡ್ಕೋಬೇಕು ಅಂತ ಏನಿಲ್ಲ. ಮಡಿಯಿಂದ ಮನೆಯಲ್ಲಿ ಯಾರಾದರೂ ಕೂಡ ಈ ದೀಪನ ನೋಡ್ಕೊಳ್ತಿರ್ಬೋದು. ಮನೆಯಲ್ಲಿ ಎಲ್ಲರಿಗೂ ಇರೋರಿಗೂ ಸಂಬಂಧಪಡುತ್ತೆ ಇದು. ಇನ್ನು ನೀವು ದೀಪಕ್ಕೆ ದೀಪದ ಎಣ್ಣೆ ಕೂಡ ಬಳಸ್ಬೋದು, ಅಥವಾ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ. ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಥಂಡಿ ವಾತಾವರಣ ಇತ್ತು ಅಂತ ಹೇಳಿದ್ರೆ ತುಪ್ಪ ಮತ್ತು ತೆಂಗಿನ ಎಣ್ಣೆ ಏನಾಗುತ್ತೆ ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ನೀವು ಇಂಥ ಸಮಯದಲ್ಲಿ ದೀಪದ ಎಣ್ಣೆ ಬಳಸೋದೇ ತುಂಬಾ ಉತ್ತಮ. ಇನ್ನು ಈ ಅಖಂಡ ದೀಪನ ನೀವು ನವರಾತ್ರಿಯ ಮೊದಲನೇ ದಿವಸದ ಸಾಯಂಕಾಲದಿಂದ ಹಚ್ಕೋಬೋದು. ಪ್ರತಿ ಸಾಯಂಕಾಲ ಈ ದೀಪ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ನವರಾತ್ರಿನಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ನಾವು ಹೊಸ್ತಿಲು ಪೂಜೆನೂ ಕೂಡ ಮಾಡ್ತೀವಿ. ಅಂಥ ಸಮಯದಲ್ಲಿ ನೀವು ದೀಪಾರಾಧನೆನ ನೋಡ್ಕೊಳ್ಳಿ. ಎಣ್ಣೆ ಏನಾದರೂ ಖಾಲಿಯಾಗಿತ್ತು ಅಂದರೆ ಅದೇ ಸಮಯದಲ್ಲಿ ನೀವು ಎಣ್ಣೆ ಕೂಡ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ನಾವು ಈ ಅಖಂಡ ದೀಪಾರಾಧನೆ ಮಾಡೋ ಟೈಮಲ್ಲಿ ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ. ಉಪವಾಸ ಇದ್ದು ನೀವು ಈ ದೀಪಾರಾಧನೆ ಮಾಡಬೇಕು. ಅದಾದಮೇಲೆ ಬ್ರಹ್ಮಚರ್ಯತ್ವನ ಪಾಲಿಸ್ಬೇಕಾಗತ್ತೆ ಗಂಡ ಹೆಂಡತಿ ಆಗಿದ್ದರೆ. ಅದಾದಮೇಲೆ ಮಾಂಸಾಹಾರನ ತ್ಯಜಿಸ್ಬೇಕಾಗತ್ತೆ. ಅದಾದಮೇಲೆ ಈ ದೀಪಾರಾಧನೆ ಮಾಡೋ ಅಂಥ ಸಮಯದಲ್ಲಿ ನೀವು ಮನೇನ ಬಾಗಿಲು ಹಾಕ್ಕೊಂಡು ಬೀಗ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಮನೆ ಹೊರಗಡೆ ಹೋಗಬಾರ್ದು. ಸೊ 10 ದಿನಗಳ ಕಾಲ ಮನೆಯಲ್ಲೇ ದೀಪ ಉರಿಯುತ್ತೆ ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಇರಬೇಕಾಗತ್ತೆ. ಯಾರಾದರೂ ಅಟ್ಲೀಸ್ಟ್ ಒಬ್ಬರಾದರೂ ಮನೆಯಲ್ಲಿ ಇದ್ದು ಈ ದೀಪನ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಈ ದೀಪಾರಾಧನೆ ಯಾರು ಮಾಡಬಾರ್ದು ಅಂದರೆ ಬಾಣಂತಿಯರು ಮಾಡಬಾರ್ದು, ಬಸರಿ ಹೆಂಗಸರು ಕೂಡ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಉಪವಾಸದಿಂದ ಈ ದೀಪಾರಾಧನೆ ಮಾಡೋ ಆಗಿರೋದ್ರಿಂದ ಗರ್ಭಿಣಿಯರಿಗೂ ಕೂಡ ಮಾಡೋಕ್ಕಾಗಲ್ಲ. ಇನ್ನು ಬಾಣಂತಿಯರು ಏನಿರ್ತಾರೆ 3 ತಿಂಗಳ ಕಾಲ ಅವ್ರದ್ದು ಏನಿರುತ್ತೆ ಗಂಗೆ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ನೀವು ಈ ದೀಪಾರಾಧನೆ ಮಾಡ್ಬೋದು. ಅದಾದಮೇಲೆ ಋತುಸ್ರಾವ ಯಾರಿಗಿರುತ್ತೆ ಅಂಥವ್ರು ಕೂಡ ಈ ದೀಪಾರಾಧನೆ ಮಾಡಬಾರ್ದು. 5 ದಿನಗಳ ಕಾಲ ಮುಗಿಸ್ಕೊಂಡು ಅದಾದಮೇಲೆ ನೀವು ಈ ದೀಪಾರಾಧನೆ ಮಾಡ್ಬೋದು. ಅದಾದಮೇಲೆ ಯಾರಿಗಾದ್ರೂ ನಿಮಗೆ ಮೊದಲನೇ ದಿವಸದಿಂದ 10 ದಿನಗಳ ಕಾಲ ಅಖಂಡ ದೀಪಾರಾಧನೆ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಮಧ್ಯದಲ್ಲಿ 3 ದಿವಸನೂ ಮಾಡ್ಕೋಬೋದು. ಇಲ್ಲ ಸ್ಟಾರ್ಟಿಂಗಲ್ಲೂ 3 ದಿವಸ ಮಾಡ್ಬೋದು, ಇಲ್ಲ ಕೊನೆಯಲ್ಲಿ 3 ದಿವಸ ಮಾಡ್ಬೋದು. 3-5 ದಿವಸ ಬೇಕಂದರೆ ನೀವು ದೀಪಾರಾಧನೆ ಮಾಡ್ಬೋದು. ಈ ಮಿಡ್ಲಲ್ಲಿ ಯಾರ್ದಾದ್ರೂ ಪೀರಿಯಡ್ಸ್ ಪ್ರಾಬ್ಲಮ್ ಬಂತು ಅಂದರೂ ಕೂಡ ನೀವು ಇದನ್ನು ಲಾಸ್ಟ್ 3 ಡೇಸಲ್ಲೂ ಮಾಡ್ಕೋಬೋದು. ಮಧ್ಯದಲ್ಲೂ 3 ಡೇಸು ಮತ್ತು ಫಸ್ಟಲ್ಲಿ 3 ಡೇಸು ನಿಮ್ಮ ಡೇಟ್ ನೋಡಿಕೊಂಡು ನೀವು ಅದನ್ನು ಮಾಡ್ಕೊಳ್ಬೋದು. ಇನ್ನು ದೀಪ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಆದಷ್ಟು ಸಾಧ್ಯವಾಗಿರೋ ಹೂವಿನಿಂದ ಅಲಂಕಾರ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಗಂಧದ ಕಡ್ಡಿಯಿಂದ ಬೆಳಕೊಳ್ಳಿ. ಯಾವುದೇ ಕಾರಣಕ್ಕೂ ಬೆಂಕಿ ಪೊಟ್ಟನನ್ನು ಯೂಸ್ ಮಾಡಬೇಡಿ. ಸೊ ಮನಸ್ಸಲ್ಲಿ ಏನು ಅಂದ್ಕೊಂಡು ದೀಪಾರಾಧನೆ ಮಾಡ್ತೀರಾ ಖಂಡಿತವಾಗ್ಲೂ ಅದ್ರ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.